ವಿಧಾನ ಪರಿಷತ್ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆಯಾಗಿದೆ. ಅದರ ಆರಂಭಿಕ ಹಂತದಲ್ಲೇ ಬಿಜೆಪಿಗೆ ಬಂಡಾಯದ ಬೆಂಕಿ ಕಾಸ್ಟ್ಲಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕಳೆದ ಸಲ ವಿಧಾನಸಭಾ ಚುನಾವಣೆಯ ಟಿಕೆಟ್ ಕೈತಪ್ಪಿದ್ರು ಆಗಿನ ಹಾಲಿ ಶಾಸಕ ರಘುಪತಿ ಭಟ್ ಪಕ್ಷ ನಿಷ್ಠೆಯನ್ನು ತೋರಿಸಿದ್ರು. ಇನ್ಫ್ಯಾಕ್ಟ್ ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಉಸ್ತುವಾರಿಯಾಗಿ ಕೂಡ ಕೆಲಸ ಮಾಡಿದ್ರು. ಹಾಗೂ ಈ ಪದವೀಧರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ನೋಂದಣಿಯನ್ನ ಮಾಡೋದ್ರ ಮೂಲಕ ಸ್ಪರ್ಧೆಗೆ ಆಸಕ್ತಿಯನ್ನು ತೋರಿಸಿದ್ರು. ಆದರೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಬಂಡಾಯದ ಹೆಜ್ಜೆ ಇಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ. ಹಾಗಾದ್ರೆ ರಘುಪತಿ ಭಟ್ ಅವರ ನಿರ್ಧಾರ ಹಾಗೂ ಅದರ ಅನಿವಾರ್ಯತೆ ಬಗ್ಗೆ ಅವರು ಏನು ಹೇಳಿದ್ರು ಅಂತ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನೈಋತ್ಯ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ರಘುಪತಿ ಭಟ್ ಶಿವಮೊಗ್ಗ ಡಾಕ್ಟರ್ ಸರ್ಜಿಗೆ ಟಿಕೆಟ್ ಭಟ್ ಅಸಮಾಧಾನ ಪಕ್ಷೇತರನಾಗಿ ಸ್ಪರ್ಧಿಸುವ ಘೋಷಣೆ ಇಂದು ನಾಮಪತ್ರ ಸಲ್ಲಿಕೆ. 2023ರಲ್ಲಿ ಉಡುಪಿಯ ಬಿಜೆಪಿ ಶಾಸಕ ರಘುಪತಿ ಭಟ್ಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿತ್ತು. ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡೋದಕ್ಕೆ ಪಣ ತೊಟ್ಟು ಓಡಾಟ ಮಾಡಿದ್ದ ಅವರು ಎಂಪಿ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಉಸ್ತುವಾರಿಯಾದರು. 40 ದಿನ ಅಲ್ಲೇ ಇದ್ದು ಪ್ರಚಾರ ಮಾಡಿದ ರಘುಪತಿ ಭಟ್ಗೆ ರಾಜ್ಯ ಬಿಜೆಪಿ ನಾಯಕರು, ಜಿಲ್ಲೆ ಮತ್ತು ರಾಜ್ಯದ ಆರ್ಎಸ್ಎಸ್ ಪ್ರಮುಖರು, ಸಂಘ ಪರಿವಾರದ ನಾಯಕರು ಎಂಎಲ್ಸಿ ಟಿಕೆಟ್ನ ಭರವಸೆ ಕೊಟ್ಟಿದ್ರು. ಇದೀಗ ಟಿಕೆಟ್ ಸಿಗದ ಕಾರಣ ರಘುಪತಿ ಭಟ್ ಅಸಮಾಧಾನಗೊಂಡಿದ್ದಾರೆ. ಪಕ್ಷದ ನಡೆಯ ಮೇಲೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ವಿಚಲಿತರಾಗಿದ್ದಾರೆ. ಪಕ್ಷೇತರನಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಪದವೀಧರ ಎನ್ರೋಲ್ ಮಾಡುವಾಗ ನಾನು ಯಾರು ಒದ್ದಾಡಿದ್ದೇನೆ, ಅವರೆಲ್ಲರೂ ಫೋನ್ ಮಾಡಲಿಕ್ಕೆ ಶುರು ಮಾಡಿ, ಇನ್ಸ್ಟಿಟ್ಯೂಷನ್ನವರು ಅವರಾಗಿ ನೀವು ಒಬ್ಬರು ಈ ಜಿಲ್ಲೆಗೆ ನಿಮ್ಮಂಥ ಒಬ್ಬ ಜನಪ್ರತಿನಿಧಿ ಬೇಕು ಹೇಳುವ ಕಾರಣಕ್ಕೋಸ್ಕರ ನಾವು ಎನ್ರೋಲ್ ಮಾಡಿದ್ದೇವೆ, ನೀವು ನಿಲ್ಲಬೇಕು ಈ ಸರ್ತಿ, ಇದರಲ್ಲೇನು ಪಕ್ಷಕ್ಕೆ ತೊಂದರೆ ಆಗಲ್ಲ, ಇದೇನು ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ, ಲೋಕಸಭೆ ಚುನಾವಣೆ ಅಲ್ಲ, ನೀವು ನಿಲ್ಲಬೇಕು ಅಂತ ಹೇಳಿದರು. ಆಗ ಆಮೇಲೆ ನಾನು ಮನಸ್ಸು ಬದಲಾಯಿಸಿ ನನಗೆ ಕನ್ವಿನ್ಸ್ ಆಗದೆ, ಯಾಕಂದರೆ ಬಿ ಜೆ ಪಿಯ ಈ ನಿರ್ಧಾರ ಸರಿ ಅಂತ ನಾನು ಕನ್ವಿನ್ಸ್ ಆಗದಿದ್ದರೆ ನಾನು ಈ ನಿರ್ಣಯನ ಮಾಡಿದ್ದೇನೆ. ಈ ಸರ್ತಿ ನಾನು ಪಕ್ಷೇತರವಾಗಿ ನಿಲ್ತೇನೆ, ಯಾಕಂದರೆ ಎಲ್ಲರೂ ನನಗೆ ಒತ್ತಾಯವನ್ನು ಮಾಡಿದರು. ರಘುಪತಿ ಭಟ್ ಅಸಮಾಧಾನಗೊಂಡಿದ್ದನ್ನ ನೋಡಿ ಉಡುಪಿ ಜಿಲ್ಲಾ ಬಿಜೆಪಿ ನಾಯಕರು ಮನವೊಲಿಕೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ನಾಯಕರು ಫೋನ್ ಮೂಲಕ ಅಸಮಾಧಾನ ಶಮನಗೊಳಿಸೋಕೆ ಯತ್ನಿಸಿದ್ದಾರೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಾಸಕ ಸುನಿಲ್ ಕುಮಾರ್ ರಘುಪತಿ ಭಟ್ ಅವರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಟಿಕೆಟ್ ಹಂಚಿಕೆಯ ಕಾರಣಗಳ ಕುರಿತು ವಿವರಿಸಿದ್ದಾರೆ. ಇದ್ಯಾವುದಕ್ಕೂ ರಘುಪತಿ ಭಟ್ ಒಪ್ಪಿದಂತೆ ಕಾಣಲಿಲ್ಲ. ನಡೆದ ಚರ್ಚೆಯನ್ನ ಅಭಿಪ್ರಾಯವನ್ನ ಬಿಜೆಪಿ ವರಿಷ್ಠರಿಗೆ ತಲುಪಿಸುವುದಾಗಿ ಶಾಸಕ ಸುನಿಲ್ ಕುಮಾರ್ ತಿಳಿಸಿದರು. ಸ್ನೇಹಿತ ಮಾಜಿ ಶಾಸಕರಂತ ರಘುಪತಿ ಭಟ್ರು ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆಯೂ ಕೂಡ ಹೇಳಿದ್ದಾರೆ, ಯಾವುದೇ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಮಾತನ್ನು ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನಿನ್ನೆಯಿಂದಲೂ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ. ಸಾಕಷ್ಟು ಭಾವನಾತ್ಮಕ ಸಂಗತಿಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ. ಅವ್ರು ಹೇಳಿರುವಂಥ ಎಲ್ಲ ಸಂಗತಿಯನ್ನು ರಾಜ್ಯದ ಜೊತೆಗೆ ಮಾತಾಡ್ತೇನೆ. ಕಳೆದ 5 ರಿಂದ 6 ತಿಂಗಳಲ್ಲಿ ರಘುಪತಿ ಭಟ್ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಚುನಾವಣಾ ಪೂರ್ವ ತಯಾರಿ ಮಾಡಿದ್ದಾರೆ. 15 ರಿಂದ 20 ಸಾವಿರ ಹೊಸ ಪದವೀಧರ ನೋಂದಾವಣಿ ಮಾಡಿದ್ದಾರೆ. ಇದನ್ನೆಲ್ಲ ಪಕ್ಷ ಗಣನೆಗೆ ತೆಗೆದುಕೊಂಡಿಲ್ಲ. ಪ್ರದೇಶವಾರು ಕರಾವಳಿಗೆ ಅನ್ಯಾಯ ಆಗಿದೆ. ನೊಂದ ಬಿಜೆಪಿ ಕಾರ್ಯಕರ್ತರ ದನಿಯಾಗಿ ಸ್ಪರ್ಧೆ ಮಾಡುವುದಾಗಿ ರಘುಪತಿ ಭಟ್ ಘೋಷಿಸಿದ್ದಾರೆ. ಪಕ್ಷ ಪುನರ್ ವಿಮರ್ಶೆ ಮಾಡಿ ತನಗೆ ಬಿ ಫಾರ್ಮ್ ಕೊಡುವ ನಿರೀಕ್ಷೆ ಕೂಡ ಇದೆ ಅಂತ ಹೇಳಿ ದಾಳವನ್ನ ಬಿಜೆಪಿ ಪಕ್ಷದ ಕಡೆಗೆ ಉರುಳಿಸಿದ್ದಾರೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.